ಓಕೆ ಗೈಸ್, ನಮಸ್ತೆಗಳಂದರೆ ಫುಡಿ ಪ್ರಿನ್ಸ್ ಚಾನಲ್ ಸ್ವಾಗತ. ಇವತ್ತು ನಾನು ಶಿವಮೊಗ್ಗದ RML ನಗರ್ ಮೇನ್ ರೋಡ್ ಮಿಲಾಘಟ್ಟದಲ್ಲಿ ಒಂದು ಡಿಲೈಟ್ ಪಿಜ್ಜಾ ಅಂತ ಒಂದು ಸಣ್ಣ ಶಾಪ್ ಇತ್ತು. ಸೊ ನಾನು ಮತ್ತು ನನ್ನ ಫ್ರೆಂಡು ಈವ್ನಿಂಗ್ ಹೋಗಿ ಅಲ್ಲಿ ಒಂದು ಪಿಜ್ಜಾಸ್ ತಿನ್ನೋಣ ಅಂತ ಇದ್ದೆ. ಒಳಗಡೆ ಹೋಗೋ ಟೈಮಲ್ಲಿ ಶಾಪ್ ಸಣ್ಣದಾಗಿದೆ ಮತ್ತು ಕ್ಯೂಟಾಗಿದೆ, ಚೆನ್ನಾಗಿದೆ ಶಾಪು. ಕೂರಕ್ಕೆ ಸ್ವಲ್ಪ ಕಮ್ಮಿ ಸ್ಪೇಸ್ ಇದೆ. ಯೂಶಲಿ ಪಾರ್ಸೆಲ್ಸ್ ಜಾಸ್ತಿ ತೊಗೊಂಡೋಗ್ತಾರೆ. ಅಲ್ಲೇ ನೀವು ಮೆನು ನೋಡ್ಬೋದಂತೆ. ಪ್ರೈಸಸ್ ಎಲ್ಲ ನಾಮಿನಲ್ ಆಗಿದೆ, ಕಾಸ್ಟ್ಲಿ ಏನಿಲ್ಲ. ಕಂಪೇರ್ ಟು ಫ್ರ್ಯಾಂಚೈಸಿ ಪಿಜ್ಜಾ ಅಂತೂ ಕಾಸ್ಟ್ಲಿ ಇದೆ ಫ್ರ್ಯಾಂಚೈಸಿ ಪಿಜ್ಜಾಸು. ಇವ್ರು ತುಂಬ ಅಫೋರ್ಡೆಬಲ್ ಪ್ರೈಸಸ್ ಇದೆ. ಮತ್ತು ನಿಮಗೆ ಇವ್ರು ನಿಮ್ಮ ಎದುರುಗಡೆನೇ ನಿಮಗೆ ಫ್ರೆಶ್ ಪಿಜ್ಜಾ ಮಾಡಿಕೊಡ್ತಾರೆ. ಎಲ್ಲ ಫ್ರೆಶ್ ಪಿಜ್ಜಾ ಮಾಡಿಕೊಡ್ತಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಓನರ್ ತುಂಬ ಫ್ರೆಂಡ್ಲಿ ಇದ್ದರು. ಈವನ್ ಪರ್ಮಿಷನ್ ಈಸಿಯಾಗಿ ಕೊಟ್ಟರು ಅವ್ರು ಫ್ರೆಶ್ ಪಿಜ್ಜಾಸ್. ಯೂಸಲ್ಲಿ ಪಿಜ್ಜಾಸ್ ಮಾಡೋದು ಹೆಂಗಂತ ಯಾರೂ ತೋರಿಸಲ್ಲ. ಇವ್ರು ಫ್ರೆಶ್ ಪಿಜ್ಜಾಸ್ ನಿಮ್ಮ ಎದುರುಗಡೆನೇ ಮಾಡಿ, ಅಲ್ಲೊಂದು ಅವನ್ ಇದೆ, ಅವ್ರದ್ದೇ ಒಂದು ಅವನ್ ಇದೆ ಪಿಜ್ಜಾ ಬೇಕ್ ಮಾಡೋದು, ಅದರಲ್ಲಿ ಹಾಕಿ ನಿಮಗೆಲ್ಲ ಇದು ಮಾಡ್ತಾರೆ. ಸೊ ನಾನು ಒಂದು ತಂದೂರಿ ಚಿಕನ್ ಪಿಜ್ಜಾ, ಚಿಕನ್ ಸ್ಟಫ್ ಗಾರ್ಲಿಕ್ ಬ್ರೆಡ್, ಹಾಟ್ ಆ್ಯಂಡ್ ಸ್ಪೈಸಿ ಚಿಕನ್ ಪಿಜ್ಜಾ, ಮೆಕ್ಸಿಕನ್ ವೆಜ್ ಪಿಜ್ಜಾ, ಆಮೇಲೆ ಚಾಕೊಲಾವಾ ಕೇಕ್ ಕೇಳಿದ್ವಿ. ಬೆಸ್ಟ್ ಮೂವಿಂಗ್ ಐಟಮ್ಸು ನೀವು ನೋಡ್ಬೋದಂತೆ. ನಿಮಗೆಲ್ಲ ಫ್ರೆಶಾಗಿ ಮಾಡಿಕೊಡ್ತಾರೆ. ಪಿಜ್ಜಾ ಸಾಸ್ ಎಲ್ಲ ಅಲ್ಲೇ ಹಾಕ್ಕೊಡ್ತಾರೆ. ಎಲ್ಲದು ಅವ್ರದ್ದು ಹೋಮ್ ಮೇಡ್ ಅಂತೆ ಪಿಜ್ಜಾ ಸಾಸ್ ಎಲ್ಲ. ಆ್ಯಂಡ್ ಏನಂತಾರೆ ಅದು ಪಿಜ್ಜಾ ಬೇಸ್ ಎಲ್ಲನೂ ನಿಮ್ಮ ಎದುರುಗಡೆನೇ ಮಾಡ್ತಾರೆ. ಮತ್ತು ಇವರು ಅಲ್ಲಿ ಚೀಸು ಮತ್ತು ಪನ್ನೀರ್ ಅದು ಏನೇನು ಹಾಕ್ತಾರಲ್ಲ ಎಲ್ಲ ನಂದಿನಿದೆ ಹಾಕೋದು. ಎಲ್ಲ ನಿಮ್ಮ ಎದುರುಗಡೆ ನಂದಿನಿದೆ ಹಾಕ್ಕೊಡ್ತಾರೆ, ಬೇರೆದು ಯಾವುದೂ ಹಾಕಲ್ಲ. ಸೊ ನಂದಿನಿ ಬ್ರ್ಯಾಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಎಲ್ಲ ನಮ್ಮ ಕರ್ನಾಟಕದ್ದು. ಪ್ರೌಡ್ಲಿ ಐ ಕ್ಯಾನ್ ಸೇ ದ್ಯಾಟ್ ಎಲ್ಲ ನಂದಿನಿ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ. ಸೊ ಏನು ಮಾಡ್ತಿದ್ದಾರೆ ಅಂದರೆ, ಒಂದು ಮೆಕ್ಸಿಕನ್ ವೆಜ್ ಪಿಜ್ಜಾ ಮಾಡ್ತಿರೋದು, ಕಾರ್ನ್ ಎಲ್ಲ ಫ್ರೆಶ್ ಆಗೇ ಮಾಡ್ತಿದ್ದಾರೆ, ನೀವು ನೋಡ್ಬೋದಂತೆ. ಒಂಥರ ಆರ್ಟ್ ಚಿತ್ರ ಬಿಡ್ಸಂಗಿದೆ ನೋಡ್ದಂಗೆ. And after that tandoori chicken and hot and spicy chicken pizza, every pizzas ಎಲ್ಲ ಪ್ರಿಪೇರ್ ಮಾಡ್ತಾರೆ ನಿಮ್ಮ ಎದುರುಗಡೆ. ಪೆಪ್ರಿಕಾ, ಮೊಸರೆಲ್ಲ ಎಲ್ಲ ಇದರಿಂದ ಚೀಸು ಮೊಸರೆ ಎಲ್ಲರೂ ನಂದಿನಿದೆ ಇವರು ಹಾಕೋದು. ಆ್ಯಂಡ್ ಶಾಪು ಸ್ವಲ್ಪ ರಶ್ ಆಗುತ್ತೆ ಮಧ್ಯ. ಯೂಶಲಿ ಪಾರ್ಸೆಲ್ಸ್ ತೊಗೊಳಕ್ಕೆ ಭಾಳ ಚೆನ್ನಾಗಿದೆ. ನೀವು ಬೇಕಾದ್ರೆ ಕೂತ್ಕೊಂಡು ಇದು ಮಾಡ್ಬೋದು, ನಿಮಗೆ ಅಲ್ಲಿ ಜಾಗ ಸಿಗುತ್ತೆ. ಸೊ ನಮಗೆ ಸಿಕ್ಕಿತ್ತು. ಮತ್ತು ಇವರು ಸ್ಟಫ್ ಗಾರ್ಲಿಕ್ ಬ್ರೆಡ್ ಮಾಡಿಕೊಡ್ತಿದ್ದಾರೆ. ಸ್ಟಫ್ ಗಾರ್ಲಿಕ್ ಬ್ರೆಡ್ಡು ಅಲ್ಲೇ ಬೇಸ್ ಎಲ್ಲ ಇದು ಮಾಡಿ ಎಲ್ಲದು ಅವರೇ ರೆಡಿ ಮಾಡಿಕೊಡ್ತಾರೆ. ಯೂಶಲಿ ಫ್ರ್ಯಾಂಚೈಸಿ ಪಿಜ್ಜಾ ಕಂಪೇರ್ ಮಾಡೋಕ್ಕೆ ಹೋದರೆ ಇವ್ರದ್ದು 1000 ಅಲ್ಲ 1,00,000% ತುಂಬ ಬೆಟರ್ ಇದೆ. ಫ್ರ್ಯಾಂಚೈಸಿ ಪಿಜ್ಜಾಸು ಕಾಸ್ಟ್ಲಿ ಇರುತ್ತೆ ಮತ್ತು ಅನ್ಹೆಲ್ದಿ ಇರುತ್ತೆ. ಫಸ್ಟ್ ಟೈಮ್ ನಾನು ಈ ಶಿವಮೊಗ್ಗದಲ್ಲಿ ಪಿಜ್ಜಾ ಹಿಂಗೆ ಮಾಡಿಕೊಟ್ಟು ಮಾಡ್ತಿರೋದೆಲ್ಲ ನಾನು ಫಸ್ಟ್ ಟೈಮ್ ನೋಡ್ತಿರೋದು. ನಿಮಗೆ ಗಾರ್ಲಿಕ್ ಬ್ರೆಡ್ಡು ಅಲ್ಲೇ ಹಂಗೆ ಮಾಡಿಕೊಡ್ತಾರೆ. ಎಲ್ಲ ನಿಮಗೆ ಆಲಿವ್ ಆಯಿಲ್ ಇದೆಲ್ಲ ಹಾಕಿ ಎಲ್ಲ ತಯಾರಿ ಮಾಡಿಕೊಡ್ತಾರೆ. ಥರ ಇಟಾಲಿಯನ್ ಫೀಲಿಂಗ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಒಳಗಡೆ. ಇಟಾಲಿಯನ್ ವೈಬ್ಸು ಇವನ್ ಇಂಡಿಯಾದಲ್ಲಿದ್ದು ಅಲ್ಲೇ ಪ್ರಿಪೇರ್ ಮಾಡಿಕೊಡೋ ಟೈಮಲ್ಲಿ ನೋಡೋ ಟೈಮಲ್ಲಿ ಇದಾಗುತ್ತೆ. ಆಮೇಲೆ ಇವ್ರದ್ದು ಇದು ಅವನ್ ನಿಮಗೆ ಬೇಕ್ ಮಾಡ್ತಾರೆ. ಇವು ಪಿಜ್ಜಾ ಮಾಡೋದೇ ಚೆನ್ನಾಗಿದೆ ಇವ್ರದ್ದು. ಪಿಜ್ಜಾ ಸಾಸ್ ಆ್ಯಂಡ್ ಬೇಸ್ ಆ್ಯಂಡ್ ಚಿಕನ್, ಚೀಸ್, ಕ್ರೀಮ್, ವೆರೈಟೀಸ್ ಪಿಜ್ಜಾ ಮಾಡ್ತಾರೆ ಇವರು. ಬನ್ನಿ ಅಂತೆ, ವಿಸಿಟ್ ಮಾಡಿ ಅಂತೆ, ಮಸ್ಟ್ ಟ್ರೈ ಮಾಡಿ. ನನಗಂತೂ ತುಂಬ ಇಷ್ಟ ಆಯಿತು. ಮಸ್ಟ್ ವಿಸಿಟ್ ಮಾಡಿ ಅಂತೆ. RML ಮೇನ್ ರೋಡ್ ನಾನು ಲಿಂಕಲ್ಲಿ ಹಾಕ್ತೀನಿ ಲೊಕೇಶನ್ನು. ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಲೊಕೇಶನ್ಸು, ನೀವು ನೋಡಿ ಇದು ಮಾಡಿ ಟ್ರ್ಯಾಕ್ ಮಾಡಿ ಬರ್ಬೋದು.
ಆ್ಯಂಡ್ ಆಫ್ಟರ್ ದ್ಯಾಟ್ ಚಾಕೋಲವಾ ಕೇಕ್ ಕೊಟ್ಟರು. ಚಾಕೋಲವಾ ಕೇಕ್ ಮಾತ್ರ ತುಂಬ ಫ್ರೆಶ್ ಆಗಿತ್ತು. ಹಿಂಗೆ ಡಿಪ್ ಮಾಡೋ ಟೈಮಲ್ಲಿ ಲಾವಾನೆ. ವಾಸ್ ಗುಡ್, ಬೆಸ್ಟ್ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಫ್ರೆಂಡ್ ಅವ್ರಿಗೆ ತುಂಬ ಇಷ್ಟ ಆಗಿಬಿಡ್ತು ಚಾಕೋಲವಾ ಕೇಕು. ಇಟ್ ವಾಸ್ ಗುಡ್. ಆ್ಯಂಡ್ ಆಫ್ಟರ್ ದ್ಯಾಟ್ ತಂದೂರಿ ಚಿಕನ್ ಪಿಜ್ಜಾ. 2 ಪುಡಿ ಇಟ್ಕೊಡ್ತಾರೆ, ಅದು ಹಾಕಿ ಟ್ರೈ ಮಾಡಿದ್ರೆ ಫಸ್ಟ್ ಕ್ಲಾಸ್. ನನಗಂತೂ ಇಷ್ಟ ಆಯಿತು. ಫ್ರೆಶ್ ಚೀಸ್, ಎಲ್ಲ ಫ್ರೆಶ್, ನಥಿಂಗ್ ಇದ್ದಿಲ್ಲ. ಭಾಳ ಸಖತ್ತಾಗಿದೆ, ನನಗಂತೂ ಇಷ್ಟ ಆಯಿತು. ಮಸ್ಟ್ ಟ್ರೈ ಮಾಡಿ ಅಂತೆ. ಆ ಸಾಸ್ ಸ್ವೀಟ್ ಇದೆ, ಕ್ರಿಸ್ಪಿ ಇದೆ, ಆ್ಯಂಡ್ ಚೀಸ್ ಆ್ಯಂಡ್ ಪೀಸಸ್ ಅದೆಲ್ಲ ಸಿಗೋ ಕಾಂಬಿನೇಷನ್ನೇ ಟೇಸ್ಟ್ ಸಖತ್ತಾಗಿರುತ್ತೆ. ಆಮೇಲೆ ನೆಕ್ಸ್ಟ್ ಗಾರ್ಲಿಕ್ ಬ್ರೆಡ್ಡು. ಗಾರ್ಲಿಕ್ ಬ್ರೆಡ್ಡು ಫ್ರೆಶ್ ಆಗಿತ್ತು. ಎಲ್ಲ ಲೋಡೆಡ್ ಚೀಸ್ ಆ್ಯಂಡ್ ಸಾಸ್ ಎಲ್ಲ ಇದು ಬರುತ್ತೆ. ಮಸ್ಟ್ ಟ್ರೈ ಮಾಡಿ ಅಂತೆ. ನನಗಂತೂ ತುಂಬ ಇಷ್ಟ ಆಯಿತು. ಒಳಗಡೆ ವೆಜೀಸ್ ಆ್ಯಂಡ್ ಚಿಕನ್, ಗಾರ್ಲಿಕ್ ಬ್ರೆಡ್, ಟೇಸ್ಟ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಆ್ಯಂಡ್ ಆಫ್ಟರ್ ದ್ಯಾಟ್ ಹಾಟ್ ಆ್ಯಂಡ್ ಸ್ಪೈಸಿ ಚಿಕನ್ ಪಿಜ್ಜಾ. ಇಟ್ ವಾಸ್ ಆಲ್ಸೋ ಗುಡ್. ಸ್ವಲ್ಪ ಟೇಸ್ಟು ಸಿಮಿಲರ್ ಇದೆ, ಡಿಫ್ರೆಂಟೇ ಸಿಮಿಲರ್ ಇದೆ ಟೇಸ್ಟ್ ಎಲ್ಲ. ಅಂತೂ ಭಾಳ ಸಖತ್ತಾಗಿತ್ತು. ಮಸ್ಟ್ ಟ್ರೈ ಮಾಡಿ. ಆ್ಯಂಡ್ ಆಫ್ಟರ್ ದ್ಯಾಟ್ ಮೆಕ್ಸಿಕನ್ ವೆಜ್ ಪಿಜ್ಜಾನು ಸಖತ್ತಾಗಿತ್ತು. ಯೂಶಲಿ ನಾನು ನಾನ್ ವೆಜ್ಜೇ ಪ್ರಿಫರ್ ಮಾಡ್ತೀನಿ, ಬಟ್ ವೆಜ್ ಪಿಜ್ಜಾನು ಮಾತ್ರ ಭಾಳ ಸಖತ್ತಾಗಿದೆ. ವೆಜ್ ಲವರ್ಸಿಗಂತೂ ತುಂಬ ಇಷ್ಟ ಆಗುತ್ತೆ, ಐ ಗ್ಯಾರಂಟಿ. ಎಲ್ಲ ಫ್ರೆಶ್ ಇರೋ ಟೇಸ್ಟೇ ಕಂಪ್ಲೀಟ್ಲಿ ಡಿಫ್ರೆಂಟ್. ನನಗಂತೂ ತುಂಬ ಇಷ್ಟ ಆಯಿತು. ಮಸ್ಟ್ ವಿಸಿಟ್ ಮಾಡಿ ಅಂತೆ. ಫ್ರೆಶ್ ಪಿಜ್ಜಾಸ್. ಆ್ಯಂಡ್ ಆಫ್ಟರ್ ದ್ಯಾಟ್ ಕೋಲ್ಡ್ ಡ್ರಿಂಕ್ ಜೊತೆ ಕುಡಿಯೋಕ್ಕೆ ಇನ್ನೂ ಸಖತ್ತಾಗುತ್ತೆ. ಸೊ ಬನ್ನಿ, ವಿಸಿಟ್ ಮಾಡಿ. ಸೊ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.